ಏನಿದು ಮಹಾರಾಜರ ಆಗಮನವು ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ಸಾಮಾನ್ಯರಾದ ನನ್ನ ಬಳಿಗಲ್ಲವಲ್ಲ. ಹೀಗೆ ಹೇಳುತ್ತೇನೆ. ನನಗೆ ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲವೇ ಅಧಿಕವಾದ ಪ್ರೀತಿ. ಹಾಗಾದ್ರೆ ನನ್ನ ಮಗನಾದ ಭರತನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಎಂದಾಯಿತು. ಅಯ್ಯೋ ಪರುಳೆ, ನನಗೆ ಭರತನ ಮೇಲೆ ರಾಮನು ಬೇರೆ. ನನ್ನ 4 ಮಂದಿ ಮಕ್ಕಳಲ್ಲಿಯೂ ಸಮಾನವಾದ ಪ್ರೀತಿ. ಹೌದೌದು, ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳಿಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನೆಸಿಕೊಂಡರೆ ನನಗಾಗುತ್ತದೆ. ಹುಚ್ಚಿ ಹುಚ್ಚಿ ಕೈಕಾ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಶುಭ ಮುಹೂರ್ತವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕಾಗಿದೆ. ಭರತನನ್ನು ಬಿಟ್ಟು ಮಾಡಬೇಕಂತಲ್ಲ. ಅವರಿಗೂ ಹೇಳಿಕೊಳ್ಳಿ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇಷ್ಟಕ್ಕೆ ನನ್ನಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಸಮಯದಲ್ಲಿ ನಿನಗೇನು ಬೇಕು ನಡೆಸಿಕೊಟ್ಟೆ. ನಾನು ಏನು ಕೇಳಿದರೂ ನಡೆಸೆಯ. ಓಹೋ, ಈ ಆನಂದದ ಸಮಯದಲ್ಲಿ ನೀನು ಏನೇ ಕೇಳಿದ್ರು. ಹಾಗಾದರೆ ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ ನೀವು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಅದನ್ನು ನಡೆಸಿಕೊಡಿ. ಇಷ್ಟೇ ತಾನೇ, ಸಂತೋಷವಾಗಿ ನಡೆಸಿಕೊಡುತ್ತೆ. ಕೇಳು, ಏನು ಬೇಕು ಕೇಳಿ. ನಿಮ್ಮನ್ನು ನಾನು ನಂಬುವ ಬಗೆಯಾದ ಹೇಗೆ ಪ್ರಿಯ? ಹೌದು, ನನಗೆ ಅತಿಶಯವಾದ ಪ್ರೀತಿ ಯಾಕೆ ಇರುವುದು? ಕೈಕ, ನನಗೆ ಅತಿಶಯವಾದ ಪ್ರೀತಿ ನನ್ನಲ್ಲಿ. ಅದು ನನ್ನ ಸೌಭಾಗ್ಯವೇ ಸರಿ. ನನ್ನನ್ನು ಬಿಟ್ಟರೆ ಮತ್ತಾರನಿಲ್ಲ. ನಿಮ್ಮಲ್ಲಿಯೇ ನನ್ನ ಪ್ರಾಣೇಶ್ವರ, ಚೆನ್ನಾಗಿ ಆಲೋಚಿಸಿ ನೋಡಿ. ನನ್ನನ್ನು ಬಿಟ್ಟರೆ ಮತ್ತಾರನಿಲ್ಲವೋ? ಸ್ವಲ್ಪ ಮಟ್ಟಿಗೆ ನನ್ನ ರಾಮನಲ್ಲಿ. ನೋಡಿದ್ರಾ, ಮಾವನ ಹೇಳು ಮಾತು. ನಾನು ತಾನು ನಿಮ್ಮನ್ನು ಹೇಗೆ ನಂಬಲಿ? ನಿನ್ನದು ಪತ್ನಿ ಪ್ರೇಮ, ಅವನದು ಪುತ್ರ ಪ್ರೇಮ. ಈ ವಿಚಾರವು ನಿನಗೆ ತಿಳಿಯದೆ? ಹಾಗಾದ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಎಂದು ನನಗೆ ಪ್ರಮಾಣವನ್ನು ಮಾಡಿದರೆ ನನ್ನ ಮನವನ್ನು ನಾನು ಕೇಳುತ್ತೇನೆ. ಬೇಡ ಕನಕ, ಬೇಡ. ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣಿತು. ಪ್ರಾಣೇಶ್ವರ, ನಿನ್ನ ಆಸೆ ಏನಿದ್ದರೂ, ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ನಾನು ಸತ್ಯವಾಗಿಯೂ ನಡೆಸು. ಪ್ರಾಣೇಶ್ವರ, ಪ್ರಮಾಣವನ್ನು ಮಾಡದ ಹೊರತು ನಾನು ಕೇಳತಕ್ಕೊಳ್ಳಲ್ಲ. ನನ್ನ ಮಾತಿಗೆ ಎಂದು ವಿರೋಧವನ್ನ ಆಚರಿಸಿದ ನನ್ನ ಕೈಕ ಇಂದು ಈ ರೀತಿ ಹಠ ಮಾಡುತ್ತಿದೆ. ಏಕೆ ಕೈಕ, ಶ್ರೀರಾಮಚಂದ್ರನ ಆಣೆಯಾಗಿಯೂ ಹೇಳುತ್ತಿದ್ದೇನೆ. ಅದೇನು ಕೇಳು, ನಡೆಸಿಕೊಡುತ್ತೇನೆ. ಸೂರ್ಯಚಂದ್ರಾದಿಗಳು ಅಷ್ಟದಿಕ್ಪಾಲಕರೇ, ಇದಕ್ಕೆ ನೀವೇ ಸಾಕ್ಷಿ. ಪ್ರಾಣೇಶ್ವರ, ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು. ಕೇಳಲೇ? ಹೇಳು ಕೈಕ, ಕೇಳಲೇ? ಹೇಳು. ಪ್ರಾಣೇಶ್ವರ, 1ನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಂದು ನನ್ನ ಮಗನಾದ ಭರತನಿಗೆ ಪಟ್ಟವನ್ನು ಕಟ್ಟಬೇಕು.
ಕೈಕಾ ಏನು ಹೇಳ್ತೀವಿ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಹೊರತನಿಗೆ ಮಾಡುವುದೇ? ಹೌದು. ಸರಿ ಸರಿ, ಇನ್ನು ನಿಮ್ಮ ಎರಡನೆಯ ಮರ? ಎರಡನೇ ವರ ಶ್ರೀರಾಮಚಂದ್ರನ 14 ವರ್ಷಗಳ ಕಾಲ ಮುನಿ ವೃತ್ತಿಯಿಂದ ಪುನಃಪ್ರವೇಶವನ್ನು ಮಾಡಬೇಕು. ನಾಗುಡಿಯಿಂದ ಅರಣ್ಯ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾತನಾಡುತ್ತಿರುವುದು? ನನ್ನ ಕೈಗೆ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಭೂತವೆಂದು. ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನಕ್ಕಿಂತ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಕೃತಿಯನ್ನು ಬದಲಿಸಿದ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡಿ ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆ ಆಗಿಲ್ಲ, ಚಿತ್ತ ವಿಕಾರವೂ ಆಗಿಲ್ಲ. ಯಾವ ಪಾರ್ಶ್ವದಲ್ಲಿ ನಿಂತರೂ ಒಂದೇ ಮಾತು: ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಬರಸಿಡಿಲಗಾತವೋ ಇದು ಒಂದು ತರದ ಘೋರಸಿನ ಪ್ರಾಪ್ತಿಯೋ ಬರಸಿಡಿಲಗಾತವೋ ಇದು ಒಂದು ತರದ ಘೋರಸಿನ ಪ್ರಾಪ್ತಿಯೋ ಕಾಣೆ. ದುರ್ವಾರ್ತೆಯಂ ಕೇಳಿ ದುರ್ವಾರ್ತೆಯಂ ಕೇಳಿ ಹರಿದುನಗೆ ಗುರಿ ಮಾಡಿದೆಯಾ ರಾಮನನ್ನು ತಪಸ್ಸಕ್ಕೆ ಹೋಗೆಂದು ಹೇಳಲು ಮನಸ್ಸಾದರೂ ಕೈಕ ಹೋಮನ ಹೃದಯನಾದ ರಾಮನಿಗೆ ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಬೇಕಿಲ್ಲ. ರಾಮನ ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಹಾರಿ ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಬೇಡ, ನನ್ನ ಮಾತನ್ನು ಕೇಳಿ.
ರಾಮನನ್ನು ವನವಾಸದಿಂದ ತಪ್ಪಿಸಿ ಪ್ರಾಣೇಶ್ವರ, ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲ ಎಂದರೆ ಇಲ್ಲ ಎಂದು ಹೇಳಿಬಿಡಿ.
ರಾಜನಿಗೆ ರಾಜ್ಯದ ಪಟ್ಟಾಭಿಷೇಕ. ಆದರೆ ನನ್ನ ರಾಮನಿಗೆ ವನವಾಸವನ್ನು ತಪ್ಪಿಸಬೇಕಾ? ರತ್ನ ಖಚಿತವಾದ ಕಿರೀಟವನ್ನು ನಿನ್ನ ಪಾದಾರವಿಂದದಲ್ಲಿಟ್ಟು ಬೇಡವೆ. ನನ್ನ ರಾಮನಿಗೆ ವನವಾಸವನ್ನು ತಪ್ಪಿಸಬೇಕಾ? ಪ್ರಾಣೇಶ್ವರ, ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲ ಅಂದ್ರೆ ಇಲ್ಲ ಎಂದು ಹೇಳಿಬಿಡಿ. ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನವನ್ನು ಮಾಡಿಕೊಳ್ಳಬೇಕು. ನೀನು ರಾಮನ ಮೇಲಿದ್ದ ಪ್ರೀತಿ ವಿಶ್ವಾಸಗಳು ಏನಾದವೆ? ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಕುಲದೋಟಕ್ಕೆ ಕಪಟ ನಾಟಕ. ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇನ್ನು ತಕ್ಕ ಪ್ರಾಯಶ್ಚಿತ್ತ. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನು ನುಂಗಲು ಬಂದ ಮಹಾಭಾರಿ. ನನಗೆ ಮುಖ ತೋರಿಸಬೇಡ. ಮಹಾರಾಜರಿಗೆ ಏವಾಗಲಿ ವೈಷ್ಣವ ಋಷಿಗಳು ಹೇಳಿದಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗಿರುವ ಆಗಮನು ಕಾಯ್ತಿರಬಹುದು. ಮಂತ್ರ ಮಹಾರಾಜರು ಪಾಪ ಅದನ್ನೇ ಆಲೋಚಿಸುತ್ತಿರುವರು. ಹೋಗು, ರಾಮನ ನೀರಿಗೆ ಬರಮಾಡು. ಬೇಡ, ಶ್ರೀರಾಮನನ್ನು ಇಲ್ಲಿಗೆ ಬರಮಾಡಬೇಡ. ನನ್ನ ರಾಮನಿಗೆ ವನವಾಸವನ್ನು ತಪ್ಪಿಸಬೇಕಾ? ಪ್ರಾಣೇಶ್ವರ, ನೀವು ಎಷ್ಟೇ ಗೋಳಾಡಿದರು ಈ ವಿಚಾರವನ್ನು ನಾನೇ ರಾಮನಿಗೆ ಹೇಳಿದ್ದೇನೆ. ವಯೋಧರ್ಮವನ್ನು ಮರೆತು ಮೇಲೆ ಮೇಲೆ ಹೋಗುತ್ತದೆ. ಅಷ್ಟು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶದ ಘಾತಕಿಯಾದ ನಿನ್ನನ್ನು ಈ ಭೂಮಿಯ ಮೇಲೆ ಒಂದು ಕ್ಷಣ ಹೋಗಿರಲಾರೆ. ನಿನ್ನನ್ನು ಕೊಂದು ರಾಮ ಸಮಾಧಾನ ಹಂಗಿದ್ದರಲ್ಲ. ಜನಕನ ನೀತಿಯು ಬೇರೆಯಾಗಿರಲು ನಿಮ್ಮ ಜನಕರು ಮಾಡಿದ ವಾಗ್ದಾನವನ್ನು ಮರೆತಿದ್ದರು. ಅದನ್ನು ನಾನು ನೆನಪಿಸಿ ನಡೆಸಿಕೊಡಿ ಎಂದು ಕೇಳಿದ್ದಕ್ಕೆ ಪಾಪ ಈ ರೀತಿ ಗೋಳಾಡುತ್ತಿರುವುದು ಅಸಂಭವ. ಸೂರ್ಯ ವಂಶದ ಅರಸನು ಆಡಿದ ಮಾತಿಗೆ ತಪ್ಪೋದೇ ಅದಾವ ನಿಮ್ಮ ಮನದ ಅಭಿಷ್ಟವನ್ನು ಈಡೇರಿಸಲಾಗದೆ ನನ್ನ ಜನಕನಿಗೆ ಅವನ ಸುಪುತ್ರನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಇಷ್ಟೊತ್ತು ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆ. ನಿನಗೇಕೆ ಬಿಡು. ಎಂದು ನನ್ನ ಮೇಲೆ ಈ ರೀತಿ ಅನುಮಾನ ಪಟ್ಟವರಲ್ಲ, ಹಿಂದೇಕೋ ಕಾಣಲಿಲ್ಲ. ಹೇಳು ತಾಯಿ, ಹೇಳು. ನಿನ್ನ ಮನದ ಅಭಿಷ್ಟವನ್ನು ಭಗವನ್ ಭಾಸ್ಕರನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳಿ, ಹಿಂದೆ ದೇವಾಸರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ಮರಗಳನ್ನು ಕೊಟ್ಟಿದ್ದರು. ನಾನು ಅದನ್ನು ಕೇಳಿಕೊಂಡೆನು. ಎಂಬುದಾಗಿ ಕೇಳಿಕೊಂಡರೆ ತಾಯಿ. ವಂದನೆಯವರೆಗೆ ಬೇಡ ಪ್ರಾಣೇಶ್ವರ, ಸುಮ್ಮನೆ ಕುಳಿತುಕೊಳ್ಳಿ. ಹೇಳು ತಾಯಿ. ವಂದನೆಯವರೆಗೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. ಈ ಅಲ್ಪವಾದ ವಿಚಾರಕ್ಕೆ ಜನಕನು ಈ ರೀತಿ ಬಡತನಾಗೂ ನಾನಾಗೂ ನಮ್ಮಿಬ್ಬರಲ್ಲಿ ಯಾರಾಳಿದರೇನು ಈಗ ನಮ್ಮ ಮುನ್ನ ಶತಕೋಟಿ ರಾಯರಾಡಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ? ಆಗಲಿ ನಿಮ್ಮ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಎರಡನೇ
ಹೊರಟು. ಕೈಕ ಬೇಡ ಕೈಕ ಬೇಡ, ನನ್ನ ಮಾತನ್ನು ಕೇಳು ಕೈಕ. ನಾನು ಎಂದಿಗೂ ನಿಮ್ಮ ಮಾತನ್ನು ಕೇಳುವುದಿಲ್ಲ. ಕುಳಿತುಕೊಳ್ಳು. ಎರಡನೇ ವರ್ಗ, ನೀನು 14 ವರ್ಷಗಳ ಕಾಲ ನಾಗುಡಿಯ ದುಡ್ಡು ಜಟಾವರ್ಗದ ದಾರಿಯಾಗಿ ಪುರಪ್ರವೇಶವನ್ನು ಮಾಡದೆ ಅರಣ್ಯ ವನವಾಸಕ್ಕೆ ಹೋಗುವುದು. ಭವ್ಯ ಪ್ರೇಮವನ್ನು ವನವಾಸದ ಬಂದ ನನಗೆ ಪ್ರತ್ಯಕ್ಷ ಮಾತೆ ನನ್ನ ಮೇಲೆ ಎಷ್ಟು ಪ್ರೀತಿ ವಾತ್ಸಲ್ಯ ತಾಯಿ. ಈ ಕೋಸಲ ರಾಜ್ಯ ಭಾಗವನ್ನು ನಾನು ನಿರ್ವಹಿಸಲು ಅಸಕ್ತನೆಂತಲೂ ಇದಕ್ಕೆ ಬಡತನ ಯೋಗ್ಯನೆಂದು ತಿಳಿದು ಅನೇಕ ಮುನಿಗಳ ಪಾದ ಸೇವೆ ಮಾಡುವ ಸೌಭಾಗ್ಯವನ್ನು ತಂದುಕೊಟ್ಟೆ. ಆಗಲಮ್ಮ, ಹಾಗಲ್ಲ, ನಿಮ್ಮ ಇಚ್ಛೆಯಂತೆಯೇ ಈ ದಿನವೇ ವನವಾಸಕ್ಕೆ ಈ ವಿಚಾರವನ್ನು ಜನನಿಗೂ ಮತ್ತು ಜಾಗತಿಗೂ ತಿಳಿಸಿಕೊಡುತ್ತೇನೆ. ಅಮ್ಮ, ನಾನು ಬರುವ ತನಕ ತಂದೆಯವರ ರಕ್ಷಣಾ ಭಾಗವು ನಿಮ್ಮನ್ನೇ ಹೊಂದಿರುವುದು.